ನಾವು ಕಾನ್ಫಿಡಾ ಇನ್ಸ್ಟಿಟ್ಯೂಟ್ ಅಂತ ನಮ್ಮ ನಿರ್ದೇಶಕರ ಸಂಘದಿಂದಲೇ ಇತ್ತು. ನಮ್ಮಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲಿತಂತ ಎಷ್ಟೋ ವಿದ್ಯಾರ್ಥಿಗಳು ನಿರ್ದೇಶಕರಾಗಿದ್ದಾರೆ. ಜೊತೆಗೆ ಏನಾಗಿದೆ ಅಂದ್ರೆ ನಾವು ಕಾರ್ಯಾಗಾರ ಎಲ್ಲ ಮಾಡ್ತಾ ಇದೀವಿ. ಇದರ ಜೊತೆಗೆ ಏನಾಗಿದೆ, ಸರ್ಕಾರ ಅಕಾಡೆಮಿಯವರಿಗೆ ಒಂದು ಸಿಸ್ಟಮ್ ಮಾಡಿತ್ತು. ಪ್ರತಿ ಜಿಲ್ಲೆಗೆ ಹೋಗ್ಬಿಟ್ಟು ನೀವೊಂದು ಕಾರ್ಯಾಗಾರ ಮಾಡಬೇಕು, ಎಲ್ಲವೂ ಸಿಸ್ಟಮ್ ಇತ್ತು. ಬಟ್ ಅದು ಈಗ ಎಲ್ಲಿವರೆಗೆ ಮಾಡ್ತಾ ಇದಾರೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಹೇಳಿದೀವಿ, ಯಾಕಂದ್ರೆ ಒಂದು ಅಕಾಡೆಮಿ ಅಂದ ತಕ್ಷಣ ಬರೀ ಅದು ಚಲನಚಿತ್ರೋತ್ಸವಕ್ಕೆ ಮಾತ್ರ ಮೀಸಲಿಡಬಾರ್ದು, ಅದರಲ್ಲಿ ಕಾರ್ಯಾಗಾರ ಆಗಬೇಕು ಎಲ್ಲವೂ ಹೇಳಿದ್ವಿ. ಲಾಸ್ಟ್ ಟೈಮ್ ಅಧ್ಯಕ್ಷರು ಇಲ್ಲ ಮಾಡ್ತೀವಿ ನಾವು ಅದನ್ನ ಜಿಲ್ಲೆಗಳಲ್ಲೇ ಒಂದು ತಿಂಗಳಾಗ್ಲಿಲ್ಲ ಅಂದ್ರೆ 3 ತಿಂಗಳು ಸರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಮಾಡಲಿ. ಜೊತೆಗೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಒಬ್ಬ ನಿರ್ದೇಶಕನಿಗಿರ್ಬೋದು, ಲೇಖಕನಿಗೆ ಅನುಕೂಲ ಆಗುವಂತೆ ನಾವು ಕೂಡ ಕಾರ್ಯಾಗಾರ ಹಿಂದೆನೂ ಮಾಡಿದೀವಿ, ಮುಂದೆನೂ ಮಾಡಬೇಕು ಅಂತ ಯೋಚನೆಗಳನ್ನ ಮಾಡ್ಕೊಂಡಿದೀವಿ. ಏನು ಸಿನಿಮಾಗಳಿದೆ, ಸಿನಿಮಾಕ್ಕೂ ಕೂಡ ಅದು ಯಾವ ರೀತಿಯಲ್ಲಿ GST ಹಾಕಿದ್ರು, ಇನ್ಕಮ್ ಟ್ಯಾಕ್ಸ್ ಹಾಕಿದ ಮೇಲೆ ನೀವು ನಿಮ್ಮ ಬಡ್ಜೆಟಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಇರ್ಬೋದು, ಸಿನಿಮಾಕ್ಕೆ ನಿಮ್ಮ ಬಡ್ಜೆಟಲ್ಲಿ ಸಿನಿಮಾ ರಂಗಕ್ಕೆ ಏನು ಅಂತ ಕೊಡ್ತಾ ಇದ್ರಿ ನನಗೆ ಗೊತ್ತಿಲ್ಲಪ್ಪ. ನಾನು ಎಷ್ಟು ಸರಿ ಕೇಂದ್ರ ಸರ್ಕಾರದ ಬಡ್ಜೆಟ್ ನೋಡ್ತೀನಿ, ಸಿನಿಮಾ ರಂಗಕ್ಕೆ ಅಂತ ಹೇಳಿ ಇಡೀ ಭಾರತೀಯ ಚಿತ್ರರಂಗದಲ್ಲಿ ವರ್ಷದ ನಿಮ್ಮ ಇನ್ಕಮ್ ಏನು, ಎಲ್ಲ ಕಡೆಯಿಂದಲೂ ಎಲ್ಲ ಭಾಷೆಗಳ ಸಿನಿಮಾದಿಂದಲೂ ನಿಮಗೆ ಏನು ಟ್ಯಾಕ್ಸ್ ಬರುತ್ತೆ, GST ಬರುತ್ತೆ, ಎಲ್ಲ ಬರುತ್ತೆ. ಆಮೇಲೆ ಏನಾದರೂ ತೊಂದರೆ ಅಥವಾ ಜನರಿಗೆ ನಿಮಗೆ ಲಾಭ ಪಡ್ಕೊಂಡು ಅದರ ಬಗ್ಗೆ ಅದು ತಪ್ಪು ಅನ್ನೋದನ್ನು ಹೇಳಕ್ ಬೇಕಾದ್ರೆ ನಮ್ಮ ಸಿನಿಮಾ ಬೇಕು. ಆಮೇಲೆ ಸಿನಿಮಾ ಮಾಡುವಾಗ ಸಿನಿಮಾಕ್ಕೆ ಅಷ್ಟೊಂದು ತುಂಬಾ ಕಂಡೀಷನ್ಗಳು, ವಿಪರೀತವಾಗಿ ಏನಾದರೂ ಸನ್ನಿವೇಶವನ್ನ ಜನರಿಗೆ ನೋಡಕ್ಕಾಗದ ರೀತಿಯಲ್ಲಿ ಮಾಡಿದಾಗ ನಿಮ್ಮ ಕಂಡೀಷನ್ಸ್ ಅನ್ನು ಒಪ್ಕೊಳ್ಳೇಬೇಕು. ಯಾಕಂದ್ರೆ ನಮಗೂ ಕೂಡ ಸಾಮಾಜಿಕ ಕಳಕಳಿ ಖಂಡಿತ ಇದೆ. ಯಾಕೆ ಅಂದ್ರೆ ಈ ದೇಶದ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ನೆಲದ ಬಗ್ಗೆ ನಿಮಗಿಂತಲೂ ಜಾಸ್ತಿ ಜವಾಬ್ದಾರಿ ನಮಗಿದೆ. ಆದ್ರಿಂದ ನಾವು ಸಿನಿಮಾದಲ್ಲಿ ಏನೇನೋ ಮಾಡಿ ತೋರಿಸಿ ಏನೇನೋ ಮಾಡಕ್ಕೆ ಖಂಡಿತ ಹೋಗಲ್ಲ. ಒಂದು ವೇಳೆ ಹೋದ್ರೆ ನೀವು ಅದಕ್ಕೆ ಕಡಿವಾಣ ಹಾಕಿ. ಆದ್ರೆ ಇಲ್ಲಿವರೆಗೆ ನಾನು ನೋಡ್ತೀನಿ, ಸಿನಿಮಾ ರಂಗಕ್ಕೆ ಅಂತ ಒಂದು ಬಡ್ಜೆಟ್ ನೀವು ಇಲ್ಲಿವರೆಗೆ ಇಟ್ಟಿದ್ದು ನಮ್ಗೆ ಗೊತ್ತಿಲ್ಲ. ದಯಮಾಡಿ ನೀವು ಟ್ಯಾಕ್ಸು ಪಡಿತೀರಿ, GSTನೂ ತೆಕ್ಕೋತೀರಿ, ನಿರ್ಮಾಪಕರಿಗೆ ಹೊರೆ ಮೇಲೆ ಹೊರೆನೂ ಹಾಕ್ತೀರಿ. ಅದರ ಜೊತೆಗೆ ನೀವು ದಯಮಾಡಿ ಏನು ಸಿನಿಮಾ ರಂಗದಿಂದ ಲಾಭ ಪಡ್ಕೋತೀರಾ, ಹಾಗೆ ಸಿನಿಮಾ ರಂಗಕ್ಕೂ ಒಂದು ಕೊಡುಗೆಯನ್ನ ಕೊಡಿ. ನೀವೊಂದು ಚುನಾವಣೆ ಆಗುವಾಗ ಉದಾಹರಣೆಗೆ ಏನೇನೋ ಆಫರ್ಗಳನ್ನ ಕೊಡ್ತೀರಿ. ಯಾರಿಗೆ? ಜನಗಳಿಗೆ. ಅವ್ರಿಗೆ ಏನೇನೋ ಆಫರ್ ಕೊಡ್ತೀರಿ, ನೀವು ಗೆಲ್ಬೇಕು, ಅಧಿಕಾರ ಮಾಡಬೇಕು. ಅದಿರಲಿ. ಸಿನಿಮಾ ರಂಗದ ಇಷ್ಟು ಲಾಭ ಪಡ್ತಾರೆ. ಸಿನಿಮಾ ರಂಗದವ್ರಿಗೇನು 50-60 ವರ್ಷ ಕೆಲಸ ಮಾಡಿದವರಿದ್ದಾರೆ, ಅವ್ರಿಗೇನಾದ್ರೂ ಇಲ್ಲಿವರೆಗೆ ಒಂದು ಸಿನಿಮಾ ನಿಧಿಯ ಇಂಥದ್ದು ಏನಾದ್ರೂ ಒಂದು ಮಾಡಿ ಅನುಕೂಲ ಮಾಡಿಕೊಡ್ಬೋದಿತ್ತು. ಅದ್ರ ಬಗ್ಗೆ ನೀವು ಯಾರು ಯೋಚನೆ ಮಾಡಲ್ಲ. ನಾವು ಎಷ್ಟು ಲೆಟರ್ ಬರೆದ್ರು ಅದು ಉಪಯೋಗನೇ ಆಗಲ್ಲ. ದಯಮಾಡಿ ಇದನ್ನ ಖಂಡಿತವಾಗಿ ಕೂಡ ಸಿನಿಮಾ ರಂಗಕ್ಕೆ ಅನುಕೂಲ ಆಗುವ ಹಾಗೆ ನಿಮ್ಮ ಬಡ್ಜೆಟ್ ಅಲ್ಲೂ ಕೂಡ ಏನು ವ್ಯವಸ್ಥೆ ಮಾಡ್ತೀರಾ ಗೊತ್ತಿಲ್ಲ, ಮಾಡಲೇಬೇಕು. ಜೊತೆಗೆ ಒಂದು ಸಿನಿಮಾ ನಿಧಿ ತರ ಏನೋ ಒಂದು ಯೋಜನೆಯನ್ನ ಹಾಕೊಂಡು ಪ್ರತಿಯೊಬ್ಬ ಏನು ಸಿನಿಮಾ ಕರ್ಮಿ ಏನಿದ್ದಾನೆ ಅವರು ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿ ಕೊನೆಗೆ ಅವರಿಗೆ ಏನು ಇಲ್ಲದಂತ ಆಗೋ ಸಂದರ್ಭದಲ್ಲಿ ಇದನ್ನ ನೀವು ಉಪಯೋಗ ಮಾಡಬೇಕು. ಅದನ್ನ ಯೋಜನೆಯನ್ನ ಅದನ್ನ ಏನು ನಿರೂಪಣೆ ತರ ಮಾಡಿ ಅವರಿಗೆ ನಮ್ಮ ಸಿನಿಮಾ ಕರ್ಮಿಗಳಿಗೆ ಉಪಯೋಗ ಆಗುವಂತೆ ನೀವು ಸಹಕಾರ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ನಾವು ಬೇಡಿಕೆ ಇಡ್ತೀವಿ. ಇತ್ತೀಚೆಗೆ ನಮ್ಮ ಸಿನಿಮಾ ರಂಗದಲ್ಲಿ 2026ರಿಂದ ಸಬ್ಸಿಡಿ ನಿಲ್ಲಿಸಬೇಕು ಅನ್ನೋ ಒಂದು ಕಡೆಯಿಂದ ಕೇಳ್ತಾ ಇತ್ತು. ಹಾಗೆ ಸರ್ಕಾರ ಕೂಡ ಅದಕ್ಕೆ ಒಪ್ಪಿಗೆ ನೀಡಿದಂತ ಮಾತು ಕೇಳಿ ಬರ್ತಿತ್ತು. ಆದ್ರೆ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅದೇನೋ 20 ಕೋಟಿ ಸಬ್ಸಿಡಿಗೆ ಹಣ ಕೊಟ್ಟಿದ್ದಾರೆ ಅಂತ ತಕ್ಷಣ ಇಲ್ಲ 26ಕ್ಕೆ ನಿಂತಿಲ್ಲ ಕೊಟ್ಟಿದ್ದಾರೆ ಅನ್ನೋ ಮನೋಭಾವನೆ ಕೆಲವರ ಹತ್ರ. ಇಲ್ಲಿವರೆಗೆ ನಮಗೆ 22, 23, 24, 25 ಸಬ್ಸಿಡಿನೇ ಬರಲಿಲ್ಲ. ಇನ್ನು ಕಮಿಟಿ ಆಗಿಲ್ಲ. ಇನ್ನೂ ನೀವು 4-5 ವರ್ಷದ ಪೆಂಡಿಂಗ್ ಇಟ್ಟಿದ್ದೀರಾ. 4 ವರ್ಷಕ್ಕೆ ನಮಗೆ ಕಡಿಮೆ ಅಂದ್ರು 60ರಿಂದ 70 ಕೋಟಿ ರೂಪಾಯಿ ಸಬ್ಸಿಡಿಗೆ ಸರ್ಕಾರ ಅಮೌಂಟ್ನ ಕೊಡಬೇಕಾಗತ್ತೆ. ಸರ್ಕಾರ ಬರೀ 20 ಕೋಟಿ ಕೊಟ್ಟಿದೆ. ಅದು 26 ನಂತರದಲ್ಲ. ದಯವ ಮಾಡಿ ನಾವು ಕೂಡ ಅರ್ಥ ಮಾಡ್ಕೋಬೇಕು. ಚಿತ್ರರಂಗದಲ್ಲಿರುವವರು ಇಲ್ಲಿವರೆಗೆ ಏನು ಪೆಂಡಿಂಗ್ ಇದೆ, 4 ವರ್ಷದ ಏನು ಪೆಂಡಿಂಗ್ ಇದೆ, ಆ ಅಮೌಂಟ್ನ ಕೊಡಬೇಕಾದ್ರೆ ಸರ್ಕಾರ ಕಡಿಮೆ ಅಂದ್ರೆ 60ರಿಂದ 70 ಕೋಟಿ
ಅಮೌಂಟ್ನ ಕೊಟ್ಟರೆ ಮಾತ್ರ ಇಲ್ಲಿವರೆಗಿನ ಸಬ್ಸಿಡಿನ ಕ್ಲಿಯರ್ ಮಾಡೋಕ್ಕಾಗುತ್ತೆ. ಅಲ್ಲಿ ಬಂದಿರೋದು ಬರೀ 20 ಕೋಟಿ. ಅದರಿಂದ ಕಮಿಟಿ ರಚನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಇರಲಿ, ಈಗ ಇವತ್ತಿಂದ ಹೊಸ ಮುಖ್ಯಮಂತ್ರಿಗಳ ಸಾರಥ್ಯದಲ್ಲಿ ಸರ್ಕಾರ ನಡೀತಾ ಇದೆ. ಅವ್ರಿಗೂ ಕೂಡ ನಾವು ಕೂಡ ಮನವಿ ಕೊಡ್ತೀವಿ, ಆದಷ್ಟು ಬೇಗ ಏನು ಪೆಂಡಿಂಗ್ ಅಮೌಂಟ್ಗಳಿದೆ, ಪೆಂಡಿಂಗ್ ವರ್ಷದ್ದು ಏನು ಸಬ್ಸಿಡಿ ಅಮೌಂಟ್ ನಿಂತಿದೆ ಅದನ್ನೆಲ್ಲ ಕೊಡಬೇಕು. ಜೊತೆಗೆ ಅದೇನು 125 ಸಿನಿಮಾಗಳ ಏನು ನೀವು ಸಬ್ಸಿಡಿ ಕೊಡ್ತೀರಾ ಅದನ್ನ ನೀವು ಖಂಡಿತವಾಗಿಯೂ ಮಿನಿಮಮ್ 200 ಸಿನಿಮಾ ಮಾಡಬೇಕು ಅಂತ ನಾವು ಕೂಡ ಮನವಿ ಕೊಡ್ತೀವಿ. ಜೊತೆಗೆ ಇವಾಗ ಕಮ್ಮಿ ಅಂದ್ರೆ ವರ್ಷಕ್ಕೆ 400 ಸಿನಿಮಾಗಳಾಗ್ತವೆ. ಅದರಲ್ಲಿ ಕೆಲವು ರಿಮೇಕ್ ಇರ್ಬೋದು, ಕೆಲವು ಆ ಕಡೆ ಈ ಕಡೆ ಇರ್ಬೋದು, ಕೆಲವು ಸಬ್ಸಿಡಿ ಬೇಡದೇ ಇರ್ಬೋದು. ಆದರೂ ಕೂಡ ಕಡಿಮೆ ಪಕ್ಷ ಒಂದು ನೀವು ವರ್ಷಕ್ಕೆ 200 ಸಿನಿಮಾಗಳಿಗೆ ಸಬ್ಸಿಡಿ ಕೊಡಬೇಕು. ಇಲ್ಲಿವರೆಗೆ ಏನು ಪೆಂಡಿಂಗ್ ಇದೆ ಆ ಪೆಂಡಿಂಗ್ ಇರೋ ವರ್ಷಗಳ ಸಬ್ಸಿಡಿನ ನೀವು ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು ಅಂತ ನಾವು ಕೂಡ ಈಗಿನ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತೀವಿ. ದಯಮಾಡಿ ಎಲ್ಲಾ ನಮ್ಮ ಸಿನಿಮಾ ವರ್ಗದವರು ಇದಕ್ಕಾಗಿ ಪ್ರಯತ್ನ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ.